ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ಇಂಡಿಯಾ ಕನ್ನಡ ಕಾರ್ಯಕ್ರಮದ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಿದ್ಧರಾಗಿರುವಂಥ ನನ್ನ ಆತ್ಮೀಯ ದೇವಜನರೇ, ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ತಂದೆಯಾದ ದೇವರೇ, ಈ ದಿನದಲ್ಲಿ ಕರ್ತನೆ ಸಮಯದಲ್ಲಿ ನಿನ್ನ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕರಿಗೆ ಬಿಡುಗಡೆಯಾಗಿದೆ ಸ್ವಾಮಿ. ಅನೇಕ ಮಕ್ಕಳು ಉತ್ತಮ ಫಲಿತಾಂಶದ ಮೂಲಕವಾಗಿ ಉನ್ನತ ತರಗತಿಗಳಿಗೆ ಪದವಿಯನ್ನು ಪಡೆದುಕೊಂಡಿರುವಂಥದ್ದನ್ನು ನೋಡುತ್ತೇವೆ. ವಿಶೇಷವಾಗಿ ಈ ದಿನ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬರುವಾಗ ಬೇಕಾದಂಥ ಆಶೀರ್ವಾದಗಳನ್ನು ದಯಪಾಲಿಸಿಕೊಡು. ವ್ಯವಸಾಯ ಮಾಡುವುದಕ್ಕೆ ಹೋಗುವಂಥವರ ಮೇಲೆಯೂ ನಿನ್ನ ಕೃಪಾ ಕಟಾಕ್ಷವಿರಲಿ. ಭೂಮಿಗೆ ಬೇಕಾದಂಥ ಮಳೆಯನ್ನು ಸಕಾಲಕ್ಕೆ ಒದಗಿಸಿಕೊಡು ಸ್ವಾಮಿ. ಅನಾರೋಗ್ಯ ಪೀಡಿತರಾಗಿರುವಂಥವರಿಗೆ ಆರೋಗ್ಯವನ್ನು ದಯಪಾಲಿಸಿಕೊಡು. ಎಲ್ಲ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಭಾಳ ಸಂತೋಷ. ಈ ದಿನದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಹಾಗೆ ದೇವರು ನಮ್ಮನ್ನು ನಿಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಉಳಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗ ನೋಡುವಾಗ ಕ್ರಿಸ್ತನಲ್ಲಿ ನವೀಕರಣದ ಮಾರ್ಗ, ಹೇಗೆ ನಾವು ಈ ಲೋಕದಲ್ಲಿ ಒಂದು ಮನೆಯನ್ನು ನವೀಕರಣ ಮಾಡಬಹುದು ಅಥವಾ ಒಂದು ವಸ್ತುವಿಗೆ ಒಂದು ವಿನ್ಯಾಸವನ್ನು ಕೊಡಬಹುದು. ಆದರೆ ಕ್ರಿಸ್ತನ ವಾಕ್ಯ, ಕ್ರಿಸ್ತನ ಮಾರ್ಗದಲ್ಲಿ ನಾವು ಜೀವಿಸುವಾಗ, ಕ್ರಿಸ್ತನಲ್ಲಿ ನಾವು ನವೀಕರಣವನ್ನು ಹೊಂದಿ ಆತನ ಸತ್ಯದ ಮಾರ್ಗದಲ್ಲಿ ಜೀವಿಸುವಾಗ, ನಂಬಿಕೆಯಲ್ಲಿ ಬೆಳೆಯುವುದರ ಮೂಲಕವಾಗಿ ನಾವು ಕ್ರಿಸ್ತನ ಪರಿಪೂರ್ಣತೆಯ ಮಾರ್ಗಗಳನ್ನು ಹುಡುಕುವುದರ ಮೂಲಕವಾಗಿ ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕಾಗಿದೆ. ದೇವರ ವಾಕ್ಯದಲ್ಲಿ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನವನ್ನು ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳಿದ ಮಾತು, ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮ ಬಳಿಯಲ್ಲಿದ್ದಾಗ ಎಲ್ಲ ಮಾತುಗಳನ್ನು ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೇನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ ನೋಡುತ್ತೇವೆ. ಆ ಸಹಾಯಕನು, ಪವಿತ್ರಾತ್ಮನು ಬಂದು ನಿಮಗೆ ಬೇಕಾದಂಥ ಬೋಧಿಸುವಂಥ ವರವನ್ನು ಪವಿತ್ರಾತ್ಮನ ಫಲಗಳಿಂದಲೂ ವರಗಳಿಂದಲೂ ತುಂಬಿಸಿ ನಾನು ಹೇಳಿದಂಥ ಎಲ್ಲ ಒಂದು ಬೋಧನೆಗಳನ್ನು ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಒಂದು ವೇಳೆ ನಾವು ಮರೆತಿರಬಹುದು ಪ್ರಿಯರೇ, ಪವಿತ್ರಾತ್ಮನು ಕೊಡುವ ಫಲಗಳಿಂದಲೂ ವರಗಳಿಂದಲೂ ನಾವು ಜ್ಞಾನವುಳ್ಳವರಾಗಿ ನಾವು ಯೇಸುವಿನ ಅದ್ಭುತವನ್ನು ನೆನಪಿಗೆ ತಂದುಕೊಳ್ಳಬೇಕಾಗುತ್ತದೆ. ಯೇಸು ಸ್ವಾಮಿ ಆಡಿದಂಥ ಮಾತುಗಳನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕಾಗಿದೆ. ಯಾವಾಗಂದರೆ ಕ್ರಿಸ್ತನಲ್ಲಿ ನವೀಕರಣದ ಆ ಮಾರ್ಗದಲ್ಲಿ ಜೀವಿಸುವಾಗ ಮಾತ್ರ. ಯಾಕಂದರೆ ಯೇಸು ಸ್ವಾಮಿ ಹೇಳಿರುವಂಥ ಮಾತು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಕೂಡ ಆಗಿದ್ದೇನೆ ಎಂಬುದಾಗಿ ತನ್ನ ವಾಕ್ಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ನಾವು ಸತ್ಯದ ಮಾರ್ಗವನ್ನು, ಜೀವದ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯದಲ್ಲಿ ಎಷ್ಟು ಪ್ರಾಬಲ್ಯವಾದಂಥ ಅಂಶಗಳಿದೆ ಎಂಬುದಾಗಿ ನೋಡುವಾಗ ಸುಮಾರು 7 ಗುಣಗಳನ್ನು ನಾವು ದೇವರ ವಾಕ್ಯದಲ್ಲಿ ಅದನ್ನು ತಿಳಿದುಕೊಳ್ಳಬಹುದು. ಮೊದಲದಾಗಿ, ದೇವರ ವಾಕ್ಯವು ಶಾಶ್ವತವಾಗಿದೆ ಪ್ರಿಯರೇ. ಯಾಕೆಂದರೆ 119ನೇ ಕೀರ್ತನೆ 89ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿಸುವುದು ಶಾಶ್ವತವಾದಂಥ ಪ್ರೇಮದಿಂದಲೇ. ಹಾಗಾಗಿ ದೇವರ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಅದು ಇಡಲ್ಪಟ್ಟಿದೆ ಪ್ರಿಯರೇ. ಆ ಒಂದು ದೇವರು ಕೊಟ್ಟಂಥ ದಸಾಜ್ಞೆಗಳು ಕೂಡ ಆ ಮಂಜೂಷದ ಪೆಟ್ಟಿಗೆಯಲ್ಲಿ ಹೇಗೆ ಇಡಲ್ಪಡ್ತೋ ಅದೇ ರೀತಿಯಾಗಿ ಇವತ್ತು ದೇವರು ನಮ್ಮ ಹೃದಯದಲ್ಲಿ ಆ ಶಾಶ್ವತವಾದಂಥ ಆ ಒಂದು ವಾಕ್ಯವನ್ನು ಸ್ಥಿರವಾಗಿ ನಮ್ಮಲ್ಲಿ ಇಟ್ಟಿರುವಂಥದ್ದನ್ನು ನೋಡುತ್ತೇವೆ. ದೇವರ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ ಪ್ರಿಯರೇ.
ಆತನ ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ ಎಂಬುದಾಗಿ ಒಂದು ಅಂಶವನ್ನು ನಾವು ಕಲ್ತಿದ್ದೇವೆ ಪ್ರಿಯರೇ. ಒಟ್ಟು 7 ವಿಚಾರಗಳಿದೆ. ಅದರಲ್ಲಿ ಮೊದಲನೇದಾಗಿ ದೇವರ ವಾಕ್ಯವು ಶಾಶ್ವತವಾಗಿ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ನಿನ್ನ ಸತ್ಯತೆಯು ತಲತಲಾಂತರಕ್ಕೆ ಇರುವುದು. ನೀನು ಭೂಮಿಯನ್ನು ಸ್ಥಾಪಿಸಿರುತ್ತಿ, ಅದು ಕದಲುವುದಿಲ್ಲ. ನಿನ್ನ ವಿಧಿಗಳಿಗೆ ಅನುಸಾರವಾಗಿ ಅವು ಇಂದಿನವರೆಗೆ ಸ್ಥಿರವಾಗಿ ನಿಂತಿರುತ್ತದೆ. ಪ್ರಿಯರೇ, ನಿನ್ನ ವಿಧಿಗಳಿಗೆ ಅನುಸಾರವಾಗಿ ಅವು ಈಗಲೂ ಕೂಡ ಸ್ಥಿರವಾಗಿ ನಿಂತಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಮತ್ತಾಯನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನದಲ್ಲಿ, ಭೂಮಿಯಾಕಾಶಗಳು ಅಳಿದು ಹೋಗಬಹುದು, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯ ದೇವಜನರೇ, ಯೇಸುವಿನ ಮಾತು ಶಾಶ್ವತವಾಗಿದೆ. ದೇವರು ಕೊಟ್ಟಂಥ ಆಜ್ಞೆಗಳು ಶಾಶ್ವತವಾಗಿದೆ. ಅದು ನಮ್ಮ ಜ್ಞಾಪಕದ ಪಟ್ಟಿಯಲ್ಲಿ ನಾವು ಕಟ್ಟಿಕೊಳ್ಳಬೇಕಾಗಿದೆ. ಹೃದಯದ ಹಲಗೆಯಲ್ಲಿ ಅದನ್ನು ಬರೆದುಕೊಳ್ಳಬೇಕಾಗಿದೆ. ಹಾಗಾಗಿ ಎರಡನೇದಾಗಿ ದೈವ ಪ್ರೇರಿತವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. 2ನೇ ತಿಮೋಥಿಯನಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೇವರ ವಾಕ್ಯದಲ್ಲಿ ಎಂತಹ ಮಹತ್ವ ಇದೆ ಎಂಬುದಾಗಿ ನೋಡುವಾಗ ಅದು ದೈವ ಪ್ರೇರಿತವಾದದ್ದು. ಮನುಷ್ಯನ ಜೀವಿತವನ್ನು ಅದು ಬದಲಾಯಿಸುವಂಥದ್ದಾಗಿದೆ. ಆತನನ್ನು ತಪ್ಪು ಮಾಡಿದಾಗ ಖಂಡನೆ ಮಾಡುವಂಥದ್ದಾಗಿದೆ. ಅದು ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಒಬ್ಬ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸುವಂಥ ಶಕ್ತಿ ಆ ದೈವ ಪ್ರೇರಿತವಾದಂಥ ವಾಕ್ಯಕ್ಕೆ ಇದೆ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ನಾವು ದೇವರ ವಾಕ್ಯದಲ್ಲಿ ನಮ್ಮ ವಿಶ್ವಾಸವನ್ನು ಇಟ್ಟಾಗ ಪವಿತ್ರಾತ್ಮನು ಸಹಾಯ ಮಾಡುತ್ತಾನೆ ಎಂಬುದಾಗಿ ಇವತ್ತಿನ ಸಂದೇಶದ ಮುಖ್ಯ ಭಾಗವನ್ನು ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ. ಹಾಗಾಗಿ ಮೊದಲನೇದಾಗಿ ಶಾಶ್ವತವಾದದ್ದು, ಎರಡನೇದಾಗಿ ದೈವ ಪ್ರೇರಿತವಾದದ್ದು, ಮೂರನೇದಾಗಿ ಆ ಸಜೀವವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು ನೋಡುವಾಗ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಅದು ನಿರ್ಜೀವ ಅಲ್ಲ ಪ್ರಿಯರೇ. ಆತನ ಮಾತಿನಲ್ಲಿ ಜೀವವಿದೆ, ಆತನ ಮಾತಿನಲ್ಲಿ ಶಕ್ತಿ ಇದೆ, ಆತನ ವಾಕ್ಯದಲ್ಲಿ ಬಲ ಇದೆ, ಆತನ ವಾಕ್ಯದಲ್ಲಿ ಸ್ವಸ್ಥತೆ ಇದೆ. ಆತನ ವಾಕ್ಯವು ಎಂದಿಗೂ ನಶಿಸಿ ಹೋಗುವಂಥದ್ದಲ್ಲ ಪ್ರಿಯರೇ, ಅದು ಸಜೀವವಾದದ್ದು. ಹೇಗೆ ಎಂಬುದಾಗಿ ನೋಡುವಾಗ ಕಾರ್ಯ ಸಾಧಕವಾಗಿದೆ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಕೂಡ ಆಗಿದೆ. ಪ್ರಿಯ ದೇವಜನರೇ, ಹೃದಯದ ಆಲೋಚನೆ ಮತ್ತು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಮತ್ತು ಮನುಷ್ಯನ ಜೀವಿತವನ್ನು ಬದಲಾಯಿಸುವಂಥ ಶಕ್ತಿ ಆ ದೇವರ ವಾಕ್ಯಕ್ಕೆ ಇದೆ ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ಆ ಸಜೀವವಾದದ್ದು ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ನಾಲ್ಕನೇದಾಗಿ ಲೋಪವಿಲ್ಲದು. ದೇವರ ವಾಕ್ಯದಲ್ಲಿ ಯಾವುದೇ ಲೋಪ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ದಾವೀದನು ತನ್ನ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಆತನು 19ನೇ ಅಧ್ಯಾಯದ 7ನೇ ವಚನದಲ್ಲಿ ಆತನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು. ಯಾಕೆಂದರೆ ಸತ್ಯವೇದದಲ್ಲಿ ನಾವು ಅನೇಕ ಧರ್ಮಗಳ ಗ್ರಂಥಗಳನ್ನು ನೋಡುವಾಗ ಎಲ್ಲಿ ಕೂಡ ಸತ್ಯ ಅನ್ನುವಂಥ ಪದ ಇಲ್ಲ ಪ್ರಿಯರೇ. ಆದರೆ ಬೈಬಲ್ನಲ್ಲಿ ಸತ್ಯವೇದವು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು. ಯಾವುದೇ ಒಂದು ತಪ್ಪಿಲ್ಲ ಪ್ರಿಯರೇ. ಅನೇಕರು ತಪ್ಪನ್ನು ಕಂಡುಹಿಡಿಯುವುದಕ್ಕೆ ಅನೇಕ ಸತತ ಪ್ರಯತ್ನಗಳನ್ನು ಈ ಸತ್ಯವೇದವನ್ನು ಅಧ್ಯಯನ ಮಾಡಿ ನೋಡಿದ್ದಾರೆ. ಎಲ್ಲಿ ಕೂಡ ತಪ್ಪಿಲ್ಲ ಪ್ರಿಯರೇ. ಯಾಕೆಂದರೆ ಆತನ ಮಾತಿನಲ್ಲಿ ಸತ್ಯವಿದೆ. ಯಾಕೆಂದರೆ ಆತನೇ ಸತ್ಯವು ಜೀವವು, ಆತನು ನಮ್ಮ ಸಂಗಡ ವಾಸ ಮಾಡುವವನು ಕೂಡ ಆಗಿದ್ದಾನೆ. ಹಾಗಾಗಿ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು. ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದಾಗಿದೆ, ಮನುಷ್ಯನ ಜೀವವನ್ನು ನವೀಕರಣ ಮಾಡುವಂಥದ್ದಾಗಿದೆ, ಹೊಸತನವನ್ನು ಕೊಡುವಂಥದ್ದಾಗಿದೆ, ಆತನ ಜೀವಿತದಲ್ಲಿ ಪ್ರಕಾಶತೆಯನ್ನು
ಉಂಟು ಮಾಡುವ ಶಕ್ತಿ ದೇವರ ವಾಕ್ಯಕ್ಕಿದೆ ಪ್ರಿಯರೇ. ಆ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತಿನಿಂದ ಅನೇಕರು ಸ್ವಸ್ಥರಾಗಿದ್ದಾರೆ. ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತಿನಿಂದ ಅನೇಕ ಪಾಪಿಗಳು ರಕ್ಷಣೆಯನ್ನು ಹೊಂದಿದ್ದಾರೆ. ಯೇಸು ಕ್ರಿಸ್ತನು ಹೇಳಿದಂಥ ಅನೇಕ ಮಾತುಗಳಿಂದ ಅನೇಕ ಜನರು ರಕ್ಷಣೆಯನ್ನು ಹೊಂದಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಅಂದು ಪೇತ್ರನು ಪಂಚಶತಮಾನದ ಹಬ್ಬದ ದಿನದಲ್ಲಿ ಮಾಡಿದಂಥ ಒಂದೇ ಒಂದು ಬೋಧನೆಯ ಮೂಲಕವಾಗಿ ಸುಮಾರು 3,000 ಜನರು ರಕ್ಷಣೆಯನ್ನು ಹೊಂದಿ ದೀಕ್ಷಾಸ್ನಾನವನ್ನು ಪಡೆದುಕೊಂಡರು ಎಂಬುದಾಗಿ ನೋಡುತ್ತೇವೆ. ಆತನು ದೊಡ್ಡ ಚರಿತ್ರೆಯನ್ನೇ ಹೇಳಿಲ್ಲ ಪ್ರಿಯರೇ. ಆತನು ಹೇಳಿದಂಥ ಆ ಒಂದು ಪ್ರಸಂಗದ ಮೂಲಕವಾಗಿ ಆ ಒಂದು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ. ಪೇತ್ರನು ಮಾಡಿದ ಒಂದು ಪ್ರಸಂಗದಿಂದ ಹೇಗೆ ಜನರು ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ನೋಡುವಾಗ ಆ ವಾಕ್ಯವನ್ನು ಓದೋಣ. ಬಹಳ ಅದ್ಭುತವಾದಂಥ ವಾಕ್ಯವು ಕೂಡ ಅದಾಗಿದೆ ಪ್ರಿಯರೇ. ಅದನ್ನು ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದ ಆ ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯವನ್ನು ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನ, ಪಂಚಶತಮಾನದ ದಿನದ ಹಬ್ಬದ ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ ಮನೆಯಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ ನೋಡುತ್ತೇವೆ. ಹೀಗೆ ಅನೇಕರು ದೇವರ ವಾಕ್ಯವನ್ನು ತಿಳಿದವರಾಗಿ ಅನೇಕರು ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ನಾವು ಅಧ್ಯಾಯವನ್ನು ಓದುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಿಯರೇ. ಹಾಗಾಗಿ ದೇವರ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ವ್ಯಕ್ತಿಯ ಜೀವಿತವನ್ನು ಬದಲಾಯಿಸುವಂಥದ್ದು ಕೂಡ ಆಗಿದೆ ಎಂಬುದಾಗಿ ನೋಡುತ್ತೇವೆ. ನಂತರ ದೇವರ ವಾಕ್ಯದಲ್ಲಿ ಯಾವ ಶಕ್ತಿ ಇದೆ ಎಂಬುದಾಗಿ ನೋಡುವಾಗ 5ನೇದಾಗಿ ಅದು ಶುದ್ಧ ಮಾಡುವಂಥದ್ದಾಗಿದೆ ಪ್ರಿಯರೇ. ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದಲೇ ಈಗ ಶುದ್ಧರಾಗಿದ್ದೀರಿ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನೆಂಬುದಾಗಿ ಯೇಸು ಕ್ರಿಸ್ತನು ಒಂದು ದ್ರಾಕ್ಷಿಯ ಬಳ್ಳಿಯ ಬಗ್ಗೆ ಆತನು ಹೇಳುವಂಥ ಸಮಯದಲ್ಲಿ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುವಂಥವನಾಗಿದ್ದಾನೆ. ಇವತ್ತು ನಾವು ದೇವರ ವಾಕ್ಯದ ಜೊತೆಯಲ್ಲಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಆತನು ಹೇಳಿದ ವಾಕ್ಯದ ದೆಸೆಯಿಂದ ಈಗ ನಾವು ಶುದ್ಧರಾಗಿದ್ದೇವೆ. ನಮ್ಮಲ್ಲಿ ಶುದ್ಧವಾದಂಥ ಹೃದಯ ಇದೆ, ಶುದ್ಧವಾದಂಥ ಮನಸ್ಸು ಇದೆ ಪ್ರಿಯರೇ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿಯೂ ಕೂಡ ನೆಲೆಗೊಂಡಿರುವಂಥವನಾಗಿದ್ದೇನೆ. ಹೇಗೆ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. ಯಾರ ಮನೆಯಲ್ಲಿ ದೇವರ ವಾಕ್ಯದ ಪ್ರಸನ್ನತೆ ಇರುತ್ತೆ ಪ್ರಿಯ ದೇವಜನರೇ, ಯಾರ ಮನೆಯಲ್ಲಿ ಪ್ರಾರ್ಥನಾ ಜೀವಿತ ಇರುತ್ತೆ, ಯಾರ ಕುಟುಂಬದಲ್ಲಿ ದೇವರಲ್ಲಿ ಭಯಭಕ್ತಿ ಇರುತ್ತೆ, ಯಾರ ಕುಟುಂಬದಲ್ಲಿ ಪ್ರತಿ ವಾರದಲ್ಲಿ 7ನೆಯ ದಿನದಲ್ಲಿ ಸಬ್ಬತ್ತಿನ ಪರಿಶುದ್ಧವಾದ ದಿನವನ್ನು ಕೈಕೊಂಡು ನಡೀತಾರೆ, ಅಂಥವರಿಗೆ ದೇವರ ಪ್ರಸನ್ನತೆ ಇದ್ದು ಅವರು ಕ್ರಿಸ್ತನು ಶುದ್ಧನಾಗಿರುವಂತೆ ಅವರು ಕೂಡ ಶುದ್ಧರಾಗಿರುತ್ತಾರೆ ಪ್ರಿಯರೇ. ಅವರು ಒಳ್ಳೆಯ ಫಲವನ್ನು ಕೊಡುವಂಥವರಾಗಿದ್ದಾರೆ. ಹೇಗೆ ಕೊಂಬೆಯಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಅದು ಫಲ ಕೊಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಫಲ ಕೊಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇವತ್ತಿನ ದಿನದಲ್ಲಿ ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ 5ನೇದಾಗಿ ಅದು ಲೋಪವಿಲ್ಲದು ಮತ್ತು 5ನೇದಾಗಿ ಶುದ್ಧ ಮಾಡುವಂಥದ್ದಾಗಿದೆ. 6ನೇದಾಗಿ ಗುಣಪಡಿಸುವಂಥದ್ದಾಗಿದೆ. ದಾವೀದನು ಬರೆದ ಕೀರ್ತನೆ ನಾವು 107ನೇ ಅಧ್ಯಾಯ 20ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸುವನು. ಎಂಥ ಅದ್ಭುತವಾದಂಥ ವಾಕ್ಯ! ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸುವನು, ಸಮಾಧಿಗೆ ಸೇರದಂತೆ ಕಾಪಾಡುವನು ಎಂಬುದಾಗಿ ನೋಡುತ್ತೇವೆ. ಒಂದು ವೇಳೆ ಹಾಸಿಗೆಯನ್ನು ಹಿಡಿದಿರುವಂಥ ಯಾರಾದರೂ ಈ ವಾಕ್ಯವನ್ನು ಕೇಳ್ತಾ ಇದ್ದರೆ ಆತನು ದೂತರನ್ನು ಕಳುಹಿಸಿ ತನ್ನ ವಾಕ್ಯದ ಬಲದಿಂದ ನಿಮ್ಮನ್ನು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಕಷ್ಟ ಕಾಲದಲ್ಲಿ ನೀವು ಮೊರೆಯಿಡುವುದಾದರೆ
ಆತನ ವಾಕ್ಯವು ನಿಮ್ಮನ್ನು ಕಾಪಾಡುವಂಥದ್ದಾಗಿದೆ. ನಿಮಗೆ ಏನೇ ಒಂದು ಹಣಕಾಸಿನ ಸಮಸ್ಯೆಗಳು ಬಂದಾಗ ದೇವರ ವಾಕ್ಯವನ್ನು ಓದುವುದರ ಮೂಲಕವಾಗಿ ದೇವರು ಒಳ್ಳೆಯ ಐಶ್ವರ್ಯವನ್ನು ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯರೇ, ಆರನೇದಾಗಿ ಆ ವಾಕ್ಯದಲ್ಲಿ ಗುಣಪಡಿಸುವಂಥ ಶಕ್ತಿ ಇದೆ ಪ್ರಿಯರೇ. ಏಳನೇದಾಗಿ ಜ್ಞಾನೋದಯವಾಗುವಂಥದ್ದಾಗಿದೆ. ಯಾಕೆಂದರೆ ಕೀರ್ತನೆ 119 130ನೇ ವಚನದಲ್ಲಿ ಸಾಮಾನ್ಯವಾಗಿ ನನಗೆ ಭಾಳ ಅತಿ ಪ್ರಿಯವಾದಂಥ ವಾಕ್ಯ. ಇದನ್ನು ನಾನು ಯಾವಾಗಲೂ ಕೂಡ ಸಭೆಗಳಲ್ಲಿ ನಾನು ಪ್ರಸಂಗವನ್ನು ಮಾಡುವಾಗ ಹೇಳ್ತಾ ಇರ್ತೀನಿ ಪ್ರಿಯರೇ. 130ನೇ ವಚನದಲ್ಲಿ ನೋಡುವಾಗ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಅನೇಕ ಮಕ್ಕಳಿಗೆ ಜ್ಞಾನದ ಕೊರತೆ ಇರ್ಬೋದು. ಒಂದು ವೇಳೆ ಪರೀಕ್ಷೆ ಬರೆಯುವುದಕ್ಕೆ ಜ್ಞಾನದ ಕೊರತೆ ಇರ್ಬೋದು. ಒಂದು ವೇಳೆ ಪರೀಕ್ಷೆ ಬರೆಯುವುದಕ್ಕೆ ಅಧೈರ್ಯವುಳ್ಳವರಾಗಿರ್ಬೋದು ಪ್ರಿಯರೇ. ಒಂದು ವೇಳೆ ಅನೇಕ ವರ್ಷಗಳಿಂದಲೂ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಾ ಇರುವುದಾದರೆ ಇವತ್ತು ಆ ವಾಕ್ಯದ ವಿವರಣೆಗಳಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವಂಥದ್ದೇ. ಮತ್ತು ದೇವದೂತರನ್ನು ಕಳಿಸಿ ಆ ವಾಕ್ಯದ ಬಲದಿಂದ ಅವರನ್ನು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ದೇವರ ವಾಕ್ಯಕ್ಕೆ ಮಹತ್ವವನ್ನು ನಾವು ಕೊಡಬೇಕಾಗಿದೆ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ಕುಟುಂಬದ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಓದುತ್ತಾ ಇಲ್ಲ. ಸಭೆಗಳಿಗೆ ಹೋಗುವಾಗ ಸತ್ಯವೇದವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇಲ್ಲ. ಸಭಾಪಾಲಕರು ಮಾಡುವಂಥ ಸಂದೇಶಗಳನ್ನು ಸರಿಯಾಗಿ ನಾವು ಕೇಳ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಬರುವಂಥ ಸುವಾರ್ಥ ಸೇವಕರು ಈಗ ಕೊಡುತ್ತಾ ಇರುವಂಥ ಸುವಾರ್ತೆಯನ್ನು ಸಂದೇಶವನ್ನು ಕೇಳೋದಿಲ್ಲ ಪ್ರಿಯರೇ. ಅವರು ಟಿವಿಯನ್ನು ಆನ್ ಮಾಡಿ ಯಾವುದೋ ಕೆಲಸದಲ್ಲಿ ಇರುವಂಥದ್ದನ್ನು ನೋಡುತ್ತೇವೆ. ಕೊಡಲ್ಪಟ್ಟಂಥ ಈ ಒಂದು 30 ನಿಮಿಷಗಳಲ್ಲಿ ನಾವು ಮಾಧ್ಯಮದ ಮುಂದೆ ಕುಳಿತು ವಾಕ್ಯವನ್ನು ಕಲಿಯುವಾಗ ದೇವರು ಈ ದಿನದ ಎಲ್ಲ ಕೆಲಸವನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ 119ನೇ ಕೀರ್ತನೆ 165ನೇ ವಚನವನ್ನು ನಾವು ಗಮನಿಸುವಾಗ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣವಾದಂಥ ಸಮಾಧಾನ ಇರುತ್ತೆ. ಯಾರು ದೇವರ ವಾಕ್ಯವನ್ನು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾದಂಥ ಮನಸ್ಸಿನಲ್ಲಿ ಕೈಕೊಂಡು ನಡೆಯುತ್ತಾರೆ ಅವರಿಗೆ ಸಂಪೂರ್ಣವಾದಂಥ ಸಮಾಧಾನ ಇರುವಂಥದ್ದಾಗಿದೆ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ ಪ್ರಿಯರೇ. ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಮಾಧಾನ ಇಲ್ಲ. ಆರೋಗ್ಯದ ವಿಷಯದಲ್ಲಿ ಸಮಾಧಾನ ಇಲ್ಲ. ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳ ನಡುವೆ ಅಸಮಾಧಾನ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಸಮಾಜದಲ್ಲಿ ಅಶಾಂತಿ ಮೂಡಿದೆ ಪ್ರಿಯರೇ. ಇವತ್ತು ಬರಗಾಲ ಬರುತ್ತಾ ಇದೆ. ಅನೇಕ ಸಮಸ್ಯೆಗಳು ಬರ್ತಾ ಇದೆ. ಅನೇಕ ಪಾಪದ ಜೀವಿತ ಲೋಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅವರಿಗೆ ಸರಿಯಾದ ದೇವರ ವಾಕ್ಯದ ವಿವರಣೆ ಅವರು ಅರ್ಥ ಮಾಡಿಕೊಳ್ತಾ ಇಲ್ಲ. ದೇವರಿಗೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇಲ್ಲ. ದೇವರ ಆಲಯಕ್ಕೆ ಹೋಗ್ತಾ ಇಲ್ಲ. ಕುಟುಂಬದಲ್ಲಿ ದೇವರ ವಾಕ್ಯವನ್ನು ಪಠಿಸ್ತಾ ಇಲ್ಲ ಪ್ರಿಯರೇ. ಹಾಗಾಗಿ ಅನೇಕ ಸಮಸ್ಯೆಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ. ಅದೇ ವಚನ 119ನೇ ಕೀರ್ತನೆ 165ನೇ ವಚನದ ಕೊನೆಯ ಭಾಗ ನೋಡುವಾಗ, ಯಾರು ಧರ್ಮಶಾಸ್ತ್ರವನ್ನು ಪ್ರೀತಿಸ್ತಾರೆ ಅವರಿಗೆ ಸಂಪೂರ್ಣವಾದ ಸಮಾಧಾನವಿರುತ್ತೆ, ಅಂಥವರಿಗೆ ವಿಘ್ನಕರವಾದದೇನು ಇರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. 166ನೇ ವಚನ, ಯೆಹೋವನೇ ಯಾವಾಗ ರಕ್ಷಿಸುವೆ ಎಂದು ನಿರೀಕ್ಷಿಸ್ತಾ ಇದ್ದೇನೆ. ನಿನ್ನ ಆಜ್ಞೆಗಳನ್ನು ಕೈಕೊಂಡಿದ್ದೇನೆ. ನಿನ್ನ ಕಟ್ಟಳೆಗಳನ್ನು ಮನಪೂರ್ವಕವಾಗಿ ಅನುಸರಿಸಿದ್ದೇನೆ. ಅವು ನನಗೆ ಬಹು ಪ್ರಿಯವಾಗಿದೆ ಎಂಬುದಾಗಿ ದಾವೀದನು ಹೇಳುವಂಥ ಸಮಯದಲ್ಲಿ ಯಾರು ಯೆಹೋವನ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾದಂಥ ಮನಸ್ಸಿನಲ್ಲಿ ಪ್ರೀತಿಸುತ್ತಾರೋ ಅವರಿಗೆ ಸಮಾಧಾನ ಇದೆ. ಇವತ್ತು ಸ್ವಾಮಿ ವಾಕ್ಯದ ಮೂಲಕವಾಗಿ ನಿಮಗೆ ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ. ಯಾಕೆ ಗೊತ್ತಾ? ಆತನು ಸಮಾಧಾನದ ಪ್ರಭು ಆಗಿದ್ದಾನೆ ಪ್ರಿಯರೇ. ಆತನ ವಾಕ್ಯದ ಮೂಲಕವಾಗಿ ಯಾರು ವಾಕ್ಯವನ್ನು ಕೈಕೊಂಡು ನಡೆಯುತ್ತಾರೆ ಅಂಥವರಿಗೆ ಯಾವ ವಿಘ್ನಕರವಾದದ್ದು ಸಂಭವಿಸುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಯಾವುದೇ ವಿಘ್ನಗಳು ಬರೋದಿಲ್ಲ ಪ್ರಿಯರೇ. ಯಾಕೆಂದರೆ ಆತನು ತನ್ನ ಬಲದಿಂದ ನಮ್ಮನ್ನು ಕಾಪಾಡುತ್ತಾನೆ ಪ್ರಿಯರೇ. ಯಾಕೆಂದರೆ 91ನೇ ಕೀರ್ತನೆ 9ನೇ ವಚನದಲ್ಲಿ, ನೀವು ಪರಾತ್ಪರನಾದಂಥ ಯೆಹೋವನನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ಯಾವ ಉಪದ್ರವಗಳಾಗಲಿ ಯಾವ ಕೇಡುಗಳಾಗಲಿ ನಿಮ್ಮ ಗುಡಾರದ ಸಮೀಪಕ್ಕೆ ಬಾರದೆಂಬುದಾಗಿ. ಯಾಕೆಂದರೆ ನಾವು ಪರಾತ್ಪರನನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೇವೆ.
ಇವತ್ತು ಮನೆಗಳಲ್ಲಿ ದೇವರ ವಾಕ್ಯ ಇರುವುದಾದರೆ ದೇವರು ಎಲ್ಲ ವಿಘ್ನಗಳಿಂದ ನಿಮ್ಮನ್ನು ಬಿಡಿಸುವಂಥವನಾಗಿದ್ದಾನೆ, ಎಲ್ಲ ಕಷ್ಟದಿಂದ ಬಿಡಿಸುವಾತನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ ಪ್ರಿಯರೇ. ಮೊದಲನೇದಾಗಿ ಅದು ಶಾಶ್ವತವಾದದ್ದು, ಎರಡನೇದಾಗಿ ದೈವ ಪ್ರೇರಿತವಾದದ್ದು, ಮೂರನೇದಾಗಿ ಸಜೀವವಾದದ್ದು, ನಾಲ್ಕನೇದಾಗಿ ಲೋಪವಿಲ್ಲದ್ದು, ಐದನೇದಾಗಿ ಶುದ್ಧ ಮಾಡುವಂಥದ್ದಾಗಿದೆ, ಆರನೇದಾಗಿ ದೇವರ ವಾಕ್ಯಕ್ಕೆ ಗುಣಪಡಿಸುವ ಶಕ್ತಿ ಇದೆ, ಏಳನೇದಾಗಿ ದೇವರ ವಾಕ್ಯದಲ್ಲಿ ಜ್ಞಾನೋದಯವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನು ಕೊನೆಯದಾಗಿ ಓದುವುದಾದರೆ ಅಲ್ಲಿ ಪವಿತ್ರಾತ್ಮನ ಫಲಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕೆಂದರೆ 22ನೇ ವಚನ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಎಂಬುದಾಗಿ ನೋಡುತ್ತೇವೆ. ಯಾರು ದೇವರ ವಾಕ್ಯವನ್ನು ಪ್ರೀತಿಸುತ್ತಾರೆ ಅವರಿಗೆ ಸಮಾಧಾನ ಇರುತ್ತೆ ಪ್ರಿಯರೇ. ಆಗ ಪವಿತ್ರಾತ್ಮನು ಅವರನ್ನು ಈ ಫಲಗಳಿಂದ ಅವರನ್ನು ಬಲಪಡಿಸಿ ಅವರನ್ನು ಕಾಪಾಡುತ್ತಾನೆ. ಯಾವುದರಿಂದ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇವುಗಳ ಮೂಲಕವಾಗಿ ಕುಟುಂಬದಲ್ಲಿ ದೈವಿಕ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ನಿಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಓದಿರಿ. ಚರ್ಚಿಗೆ ಹೋಗುವಂಥ ಸಮಯದಲ್ಲಿ ಸತ್ಯವೇದವನ್ನು ತೆಗೆದುಕೊಂಡು ಸಭಾಪಾಲಕರು ಹೇಳುವಂಥ ವಾಕ್ಯವನ್ನು ತೆಗೆದು ನೋಡಿರಿ. ಯಾಕೆಂದರೆ ಆ ಕಾಯರದಲ್ಲಿ ದೇವಜನರು ದೇವರ ಗ್ರಂಥವನ್ನು ಪರಿಶೋಧಿಸ್ತಾ ಇದ್ದರು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಮ್ಮ ಜೀವಿತದಲ್ಲಿ ದೇವರಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಾಗ ದೇವರ ಕೃಪಾಶೀರ್ವಾದಗಳು ನಮ್ಮ ಕುಟುಂಬಗಳಲ್ಲಿರುತ್ತೆ. ಯಾಕೆಂದರೆ ಯೆಹೋಶುವನು ಹೇಳಿದ ಹಾಗೆ, ಏನೇ ಕಷ್ಟಗಳು ಬರಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆಂಬುದಾಗಿ. ಕೊರ್ನೇಲಿನ ಕುಟುಂಬದಲ್ಲಿ ಇದ್ದ ಆ ಭಯಭಕ್ತಿ, ದಾನ ಧರ್ಮ, ಆ ಒಂದು ಪ್ರಾರ್ಥನಾ ಜೀವಿತ ಇವತ್ತು ನಿಮ್ಮ ಕುಟುಂಬಗಳಲ್ಲಿರುವಾಗ ದೇವರ ಪ್ರಕಾಶವಾದಂಥ ಬೆಳಕು ಆ ಕೊರ್ನೇಲಿನ ಕುಟುಂಬದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಬಂದ ಹಾಗೆ ಇವತ್ತು ಆತನು ಬೆಳಕಾಗಿ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವಂಥವನಾಗಿದ್ದಾನೆ. ಅಂಥ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ದೇವರೇ, ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೆ ಈ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು, ಸಮಾಧಾನವನ್ನು, ಜ್ಞಾನವನ್ನು ಅವರಿಗೆ ದಯಪಾಲಿಸಿಕೊಡು ಸ್ವಾಮಿ. ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಕಣ್ಣೀರನ್ನು ಹಾಕುತ್ತಾ ಇರುವುದಾದರೆ ಯೇಸುವೇ ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಅವರನ್ನು ಮುಟ್ಟು ಅವರನ್ನು ಬಿಡುಗಡೆಗೊಳಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದೆಯಾ? ನಾನು ನಿಮಗೋಸ್ಕರವಾಗಿ, ನಮ್ಮ ಪ್ರಾರ್ಥನಾ ವೀರರು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾರೆ. ದೇವರು ಈ ದಿನದಲ್ಲಿ, ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್.